ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರುವ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಇವತ್ತೊಂದು ಬಹಳ ಮಹತ್ವದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಯಾಕೆಂದರೆ ಇಂಥ ಸುದ್ದಿಯನ್ನು ಹೇಳಲಿಕ್ಕೆ ನನಗೂ ಹೆಮ್ಮೆ ಅನಿಸುತ್ತೆ. ಇಂಥ ರಾಜಕಾರಣಿ ಒಬ್ಬರಿದ್ದಾರೆ. ಎಲ್ಲ ರಾಜಕಾರಣಿಗಳು ತಮ್ಮ ಆಸ್ತಿ ಪಾಸ್ತಿ ಸಂಗ್ರಹ ಮಾಡಿಕೊಂಡು ಅನೇಕ ತಮ್ಮ ಕುಟುಂಬ ರಾಜಕಾರಣ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಇಲ್ಲೊಬ್ಬ ಅಪರೂಪದ ರಾಜಕಾರಣಿ ಯಾರು ಬುದ್ಧ ಬಸವ ಅಂಬೇಡ್ಕರ್ ಬಗ್ಗೆ ವೈಚಾರಿಕತ ಲೇಖನ ಬರೆದು ಎಲ್ಲಿ ಒಳ್ಳೊಳ್ಳೆಯ ಪ್ರಬಂಧಗಳನ್ನ ಬರೆದು ಅವರು ಮೊದಲನೇ ಸ್ಥಾನದಲ್ಲಿ ಬಂದರೆ ಅವ್ರಿಗೆ ಏನು ಕೊಡ್ತಾರಂತೆ ಗೊತ್ತಾ? ಜೀವನದಲ್ಲಿ ನಮಗೂ ಒಂದು ವಿಮಾನದಲ್ಲಿ ಕೊಂಡೋ ಆಸೆ ಇರುತ್ತೆ, ಒಂದು ಹೆಲಿಕಾಪ್ಟರ್ದಲ್ಲಿ ಕೂತು ತಿರುಗಾಡೋ ಆಸೆ ಇರುತ್ತೆ. ಆ ಮೊದಲನೇ ಸ್ಥಾನ ಮತ್ತು 2ನೇ ಸ್ಥಾನ, 3ನೇ ಸ್ಥಾನ, 5ನೇ ಸ್ಥಾನ, 10 ಸ್ಥಾನಗಳನ್ನು ಯಾರು ಹೊಂತಾರೆ ಅವರಿಗೆ ಹೆಲಿಕಾಪ್ಟರ್ದಲ್ಲಿ ಕನಿಷ್ಠ 2 ಗಂಟೆವರೆಗೆ ಸುತ್ತಾಡುವ ಅವಕಾಶವನ್ನು ಮಾಡಿಕೊಡುತ್ತೇನೆ ಅಂತ ಹೇಳ್ತಾರೆ. ಜನನಾಯಕ ಚಾಣಾಕ್ಷ ರಾಜಕಾರಣಿ ಕರ್ನಾಟಕ ರಾಜ್ಯದ್ದು ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳಿದ್ದಾನೆ. ಅವರೇ ತಮ್ಮ ಮನದಾಳದಿಂದ 2018ನೇ ಇಸ್ವಿಯಲ್ಲಿ ಸದಾಶಿವನಗರದ ಸ್ಮಶಾನದಲ್ಲಿ ವಾಸ್ತವ್ಯ ಕಾರ್ಯಕ್ರಮ ಇದ್ದಾಗ ಮೂಢ ನಂಬಿಕೆಯ ವಿರುದ್ಧ ಮಾನವ ಬಂಧುತ್ವ ವೇದಿಕೆಯ ಒಬ್ಬ ಸಂಸ್ಥಾಪಕರಾದ ಸತೀಶ್ ಜಾರಕಿಹೊಳಿ ಅವರು ಯಾವ ರೀತಿ ಹೇಳಿದ್ದಾರೆ ಅವರ ತಮ್ಮ ಬಾಯಿಂದ ಕೇಳಿ. ಆ ಮನದಾಳದ ಮಾತುಗಳು ಯಾವ್ಯಾವ ಜನಾಂಗಕ್ಕೆ ಇವತ್ತು ಆ ಪ್ರೇರಣಾ ಶಕ್ತಿ ಆಗುತ್ತೆ. ಇವತ್ತು ನಾವು ಬುದ್ಧ ಬಸವ ಅಂಬೇಡ್ಕರ್ ಟಿಪ್ಪು ಸುಲ್ತಾನನ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಳ್ಬೇಕು, ಅವರ ಬಗ್ಗೆ ಗ್ರಂಥಗಳನ್ನ ಓದಬೇಕು. ಆ ಗ್ರಂಥಗಳಿಂದ ಆಯ್ದ ಕೆಲವು ಭಾಗಗಳನ್ನು ಓದಿ ಅವರ ಮುಂದೆ ಹೋಗಿ ಆ ಪ್ರಬಂಧಗಳನ್ನು ಮಂಡಿಸಿದಾಗ ಅಲ್ಲಿ ನೀವು ಎಷ್ಟೋ ವಯಸ್ಸಿನವ್ರು ಇರ್ಬೋದು, ಬಾಲಕರಿರ್ಬೋದು, ಯೌವನಸ್ಥರೇ ಇರ್ಬೋದು, ಪ್ರೌಢಾವಸ್ಥೆಯಲ್ಲಿರ್ಬೋದು, ಆ ಪ್ರಬಂಧಗಳಿಗೆ ಒಂದು ಟೀಮ್ ಇದೆ. ಆ ಟೀಮು ಸೆಲೆಕ್ಟ್ ಮಾಡುತ್ತೆ. ಆ ಸೆಲೆಕ್ಟ್ ಮಾಡಿದವರಿಗೆ 2 ಗಂಟೆವರೆಗೆ ಹೆಲಿಕಾಪ್ಟರ್ ಮುಖಾಂತರ ಇಡೀ ಬೆಳಗಾವಿ ಜಿಲ್ಲಾ ಸುತ್ತಾಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. 2018ರಂದು ಘೋಷಣೆ ಮಾಡಿದವರು ಇವತ್ತು ಎಷ್ಟು ಮಕ್ಕಳು ಅದನ್ನು ಅಳವಡ್ಕೊಂಡು ಬಂದಿದ್ದಾರೆ, ಎಷ್ಟು ಜನ ಅದನ್ನು ಓದ್ಕೊಂಡು ಬಂದಿದ್ದಾರೆ. ಇವತ್ತು ಕಾದು ನೋಡಬೇಕಾಗತ್ತೆ. ಇಂಥ ಒಬ್ಬ ಮಹಾನಾಯಕ ಇಂಥ ಒಂದು ಸ್ಪರ್ಧಾ ಏರ್ಪಾಡು ಮಾಡಿದ್ದಾರೆ ಅಂದರೆ ನಿಜಕ್ಕೂ ಇದು ಸಂತೋಷ. ನಮ್ಮ ಮಕ್ಕಳು, ನಮ್ಮ ಹಿರಿಯರ ಇವತ್ತು ಪ್ರತಿಯೊಂದು ಮಾನವ ಬಂಧುತ್ವ ವೇದಿಕೆಯ ಮುಖಾಂತರ ಅಲ್ಲಿ ಅಳವಡಿಸಲಾದಂಥ ಫೋಟೋಗಳ ಮುಖಾಂತರ ಬುದ್ಧ ಬಸವ ಅಂಬೇಡ್ಕರ್ ಟಿಪ್ಪು ಸುಲ್ತಾನ್ ತತ್ವ ಸಿದ್ಧಾಂತಗಳನ್ನು ಇವತ್ತು ಜಾರಿಗೆ ತರಬೇಕು. ಅವರ ತತ್ವ ಸಿದ್ಧಾಂತಗಳನ್ನು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಇಂಥ ಒಂದು ಸ್ಥಾನಕ್ಕೆ ಬರಬೇಕಾಗತ್ತೆ. ಇವತ್ತು ಕರ್ನಾಟಕ ರಾಜ್ಯದ 224 ಮತಕ್ಷೇತ್ರಗಳಲ್ಲಿ ರಾಹುಕಾಲದಲ್ಲಿ ಮತಪತ್ರದಲ್ಲಿ ತಮ್ಮ ನಾಮಪತ್ರ ಸಲ್ಲಿಸಿದಂಥ ಏಕೈಕ ನಾಯಕನೆಂದರೆ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಕಾಲಿಡಲದೆ ಆರಿಸಿ ಬಂದಂಥ ದ್ವಿತೀಯ ರಾಜಕಾರಣಿ ಅಂದರೆ ಸತೀಶ್ ಜಾರಕಿಹೊಳಿ. ಯಮಕನಮಡಿ ಕ್ಷೇತ್ರದಲ್ಲಿ ಮೊದಲನೆಯ ರಾಜಕಾರಣಿ. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಒಬ್ಬ ಇಂದಿರಾ ಗಾಂಧಿಗೆ ಶಡ್ಡು ಹೊಡೆದು ಹೊಸ ಪಕ್ಷ ತಂದು ಕಾಂಗ್ರೆಸ್ಸನ್ನು ಇಲ್ಲಿ ಕೆಳಮಟ್ಟಕ್ಕೆ ತಂದಂಥ ಒಬ್ಬ ಹೀರೋ ರಾಜಕಾರಣಿ, ಒಂದು ಡೈನಾಮಿಕ್ ರಾಜಕಾರಣಿ ಅಂತೀವಿ ನಾವು ಅವರಿಗೆ. ಸಾರೆಕೊಪ್ಪದ ಬಂಗಾರಪ್ಪ ಸೊರಬ ಕ್ಷೇತ್ರದಲ್ಲಿ ಸತತ 7 ಸಾರಿ ಕಾಲಿಡಲ್ಲದೆ ಅವರು ಕೇವಲ ಪ್ರಚಾರದಲ್ಲಿ ಬರೋದು ಇಲ್ಲ ಸಹಿತ ಬಂಗಾರಪ್ಪ ಅವರು ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅಲ್ಲಿ ಓಟ್ ಹಾಕ್ತಿದ್ರು ಅಂತ ಸತತವಾಗಿ 7 ಸಾರಿಯಲ್ಲಿ ಸಾರೆಕೊಪ್ಪ ಬಂಗಾರಪ್ಪ ಆರಿಸಿ ಬರ್ತಿದ್ರು. ಇಲ್ಲಿ ತೃತೀಯ ಬಾರಿ ಆರಿಸಿ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಇದು 3ನೇ ಎಲೆಕ್ಷನ್ ಅವ್ರದ್ದು. ಇಲ್ಲಿ ಯಾವುದೇ ಪ್ರಚಾರ ಇಲ್ಲ, ಹಣ ಹೆಂಡ ಹಂಚಲಿಲ್ಲ ಅಂತ ಒಬ್ಬ ಅಪರೂಪದ ರಾಜಕಾರಣಿ ಅಲ್ಲಿ ಪ್ರಚಾರ ಸಹಿತ ಮಾಡಲಿಲ್ಲ, ಅಲ್ಲಿ ಬರಲಿಲ್ಲ. ಅಂಥವರಿಗೆ ಮತ ಕೊಟ್ಟು ಆರಿಸಿ ತಂದಿದ್ದಾರೆ. ಅಂಥ ಒಬ್ಬ ಅದ್ಭುತ ರಾಜಕಾರಣಿ ಯಮಕನಮಡಿ ಕ್ಷೇತ್ರದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ನಿಮಗೆಲ್ಲರಿಗೂ ಗೊತ್ತು. ಆದರೆ ಇವತ್ತು ಆ ಮಕ್ಕಳಿಗೆ ಒಂದು ಒಳ್ಳೆಯ ಪ್ರತಿಭಾವಂತರಾಗಿ ಬೆಳೆಯಬೇಕು. ಅವರು ಹೆಲಿಕಾಪ್ಟರ್ದಲ್ಲಿ ಸುತ್ತಾಡಬೇಕು ಒಂದು ಆಸೆ ಇರುತ್ತೆ ಜೀವನದಲ್ಲಿ. ಹೆಲಿಕಾಪ್ಟರ್ದಲ್ಲಿ ತಿರುಗಾಡೋದು ಅಂದರೆ ಆ ಹೆಲಿಕಾಪ್ಟರ್ ಅವ್ರಿಗಾಗಿ ರಿಸರ್ವ್ ಇಟ್ಟಿದ್ದೇನೆ, ಅದು ತನ್ನಷ್ಟಕ್ಕೆ ತಾನೇ ನಿಂತಿರುತ್ತೆ. ನಾನು ನನ್ನ ಕೆಲಸದ ನಿಮಿತ್ತ ಮಾತ್ರ ನಾನು ತೆಗೆದುಕೊಂಡು ಹೋಗಿರುತ್ತೇನೆ. ಇವತ್ತು ಈ ಬುದ್ಧ ಬಸವ ಅಂಬೇಡ್ಕರ್ ಆದರ್ಶ ಪಾಲನೆಯಿಂದಲೇ ಮಾತ್ರ ನಾನು ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡು ಇಷ್ಟೊಂದು ದೊಡ್ಡ ನಾಯಕನಾಗಿ ಬೆಳೆಯಲಿಕ್ಕೆ ಈ ಆದರ್ಶ ಪ್ರಾಯವೇ ಕಾರಣ ಅನ್ನೋದು ಅವರು ತಮ್ಮ ಬಾಯಿಂದ ಏನು ಹೇಳಿದ್ದಾರೆ ಅದನ್ನು ಇವತ್ತು ಲೈವ್ ಮುಖಾಂತರ ತೋರಿಸ್ತಾ ಇದ್ದೀವಿ. ವೀಕ್ಷಕರೇ, ನೀವು ನಂಬರ್ 1 ಚಾನಲ್ ಫಾಲೋ ಮಾಡಿ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇಂಥ ನಾಯಕರ ಅದ್ಭುತ ಜನ್ಮ ಚರಿತ್ರೆ, ಅದ್ಭುತ ಇತಿಹಾಸ ಸಾಮ್ರಾಜ್ಯದೊಂದಿಗೆ ಮತ್ತೆ ಬರ್ತೇನೆ. ವೀಕ್ಷಕರೇ, ನಮಸ್ಕಾರ. 5 ವರ್ಷಗಳ ಇತಿಹಾಸವನ್ನು ನೋಡಿದಾಗ
ಪ್ರಥಮ ಸಾರಿ ಮಾಡ್ದಂಗೆ ನಮ್ಮ ಏರ್ಪೋರ್ಟ್ ಡಿಸೋಜ ಹೇಳ್ದಂಗೆ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಕೂಡಿದ್ವಿ. ನಾವು ಕೇವಲ ಒಂದು 10,000 ಜನ ಇಲ್ಲಿ ಕೂಡೋ ಮೂಲಕ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಯಾಕಂದ್ರೆ ನಮಗೂ ಕೂಡ ಒಂದು ಹೊಸ ಕಾರ್ಯಕ್ರಮ ಅದು. ಈ ಸ್ಮಶಾನಲ್ಲಿ ಜನ ಬರ್ತಾರೆ ಇಲ್ಲ ಅನ್ನೋದು ಕೂಡ ಭಾಳಷ್ಟು ನಮಗೆ ಸಮಸ್ಯೆ ಆಯ್ತು. ಆದರೂ ಕೂಡ ನಾವು ಒಂದು 10,000 ಜನ ಕೂಡಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಪ್ರತಿ ವರ್ಷ ಹೆಚ್ಚು 10,000, 20,000, 30,000ವರೆಗೆ ಜನರನ್ನು ಆಕರ್ಷಣೆ ಮಾಡೋ ಮೂಲಕ ಇದನ್ನು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಸಂಘಟನೆ ಜೊತೆಗೆ ನಿಮ್ಮ ಕೂಡ ಸಹಕಾರ ಭಾಳಷ್ಟಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಸಾರಿ ವಿಶೇಷವಾಗಿ ಸ್ಮಶಾನದಲ್ಲಿ ಅಂತರ್ಜಾತೀಯ ವಿವಾಹ ಮಾಡೋ ಮೂಲಕ ಮತ್ತೊಂದು ಮೈಲಿಗಲ್ಲನ್ನು ನಾವು ಇಟ್ಟಿದ್ದೀವಿ. ಹೊಸ ಹೆಜ್ಜೆ ಅದು. ಬಹುಶಃ ಭಾರತ ದೇಶದಲ್ಲಿ ನನ್ನ ಲೆಕ್ಕಲೆ ಪ್ರಥಮ ಇರಬೇಕದು. ಭಾರತ ದೇಶದಲ್ಲಿ ಸ್ಮಶಾನದಲ್ಲಿ ಒಂದು ಹೊಸ ಜೋಡಿ, ಹೊಸ ಒಂದು ದಾಂಪತ್ಯ ಜೀವನಕ್ಕೆ ಕಾಲು ಹಿಡಿದು ಬಹುಶಃ ನನ್ನ ತಿಳಿದ ಮಟ್ಟಿಗೆ ಆಗಿರ್ಬೋದು. ಆದರೂ ಕೂಡ ನನ್ನ ಅನಿಸಿಕೆ ಪ್ರಕಾರ ಇವತ್ತು ಇದೊಂದು ಹೊಸದು, ಒಂದು ಹೊಸ ಮೌಢ್ಯದ ಇರೋದು ಒಂದು ಮತ್ತೆ ಒಂದು ದಾಪುಗಾಲು ಮೈಲಿಗಲ್ಲನ್ನ ನಾವು ಇಟ್ಟಿದ್ದು ಅಂತ ಕೂಡ ಇವತ್ತು ಭಾಳ ನನಗೆ ಹೆಮ್ಮೆ ಅನ್ನಿಸ್ತದೆ. ಬಹುಶಃ ನಾವೆಲ್ಲ ಎಷ್ಟೇ ಪೂಜೆ ಪುರಸ್ಕಾರ ಮಾಡಿ ಮನೆಗಳನ್ನು ಕಟ್ಟಬೋದು, ಮದುವೆಗಳನ್ನು ಮಾಡ್ಕೋಬೋದು, ಭಾಳ ದೊಡ್ಡ ಜ್ಯೋತಿಷಿಗಳಿಂದ ನಾವು ಮಾಡ್ತೀವಿ. ಆದರೂ ಕೂಡ ಅಲ್ಲಿ ಸಮಸ್ಯೆ ತಪ್ಪಿದ್ದಲ್ಲ. ಭಾಳಷ್ಟು ಸಾರಿ ನಾವು ಅನಾಹುತಗಳ ಸ್ವಾಭಾವಿಕ ನಾವು ನೋಡ್ತೀವಿ. ಎಲ್ಲೋ ನಾವು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುವಾಗ ಎಷ್ಟೋ ಜನ ಇಡೀ ಕುಟುಂಬವೇ ದುರ್ಮರಣಕ್ಕಾಗಿ ಈಡಾಗಿದ್ದು ನೋಡಿದ್ವಿ. ನಾವು ಭಾಳ ದೊಡ್ಡದಾಗಿ ಮದುವೆಗಳನ್ನು ಮಾಡಿದ್ವಿ. ಅವ್ರ ಬಹುಶಃ ಲಗ್ಗಿನ ಪತ್ರನೇ 3 ಲಕ್ಷ ರೂಪಾಯಿ ಇದ್ದದು. ಅಂಥವ್ರು ಕೂಡ ಜೀವನದಲ್ಲಿ ಡೈವರ್ಸ್ ಆಗಿದ್ದು ನೋಡಿದ್ದೀವಿ, ಸೂಡು ಚೀಟನ್ನು ಆಗಿದ್ದು, ಆಕ್ಸಿಡೆಂಟ್ ಕೂಡ ಆಗಿದ್ದು ನೋಡಿದ್ದೀವಿ. ಅಲ್ಲಿ ಭಾಳ ದೊಡ್ಡ ಪುರೋಹಿತರು ಬಂದ ಅವ್ರ ಮದುವೆ ಮಾಡಿದ್ರು ಕೂಡ ಅಲ್ಲಿ ಕೂಡ ಅವರ ಸಮಸ್ಯೆಗಳು ನಿಲ್ಲಿಸಲಿಕ್ಕೆ ಆಗಿಲ್ಲ. ಸೊ ಈ ರೀತಿ ನಾವು ಎಷ್ಟೇ ದೊಡ್ಡ ಪುರೋಹಿತ ಬಂದು ನಮ್ಮ ಮದುವೆಗಳನ್ನು ಮಾಡಿದ್ರು, ಮನೆಗಳನ್ನು ಕಟ್ಟರು, ನಮಗೆ ಘೋಷಣೆ ಹೊಡೆದು ಕೂಡ ನಮ್ಮ ಪ್ರಯತ್ನ ಯಾವ ರೀತಿ ನಾವು ಪ್ರಯತ್ನ ಮಾಡ್ತೀವಿ, ಯಾವ ರೀತಿ ನಾವು ಹೋರಾಟ ಮಾಡ್ತೀವಿ, ಎಷ್ಟು ವಿಷಯಗಳನ್ನ ತಿಳ್ಕೊತೀವಿ, ಅದರ ಮೇಲೆ ನಮ್ಮ ಜೀವನ ಅವಲಂಬನೆ ಆಗಿರ್ತದೆ ಅನ್ನೋದು ಕೂಡ ಭಾಳಷ್ಟು ಸ್ಪಷ್ಟವಾಗಿ ಭಾಳಷ್ಟು ಭಾಷಣಕಾರ ಕೂಡ ಅದೇ ದಾಟಿಯಲ್ಲಿ ಹೇಳಿದ್ದಾರೆ. ಅಂಬೇಡ್ಕರ್ ಕೇವಲ ನಮಗೆ ಹೋರಾಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಅವ್ರ ವಿಚಾರಗಳನ್ನು ಕೂಡ ನಾವು ತಿಳ್ಕೊಬೇಕಂತ ಭಾಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಅವ್ರು ತಿಳ್ಕೊಳ್ಳುವಂಥ ಪ್ರಯತ್ನ ನಾವು ಖಂಡಿತವಾಗಿ ಮಾಡೋಣ ಅನ್ನೋ ಮಾತನ್ನು ಹೇಳುತ್ತಾ, ಇನ್ನು ಭಾಳಷ್ಟು ನಮ್ಮ ಮಾನವ ಬಂದಿರ್ತೀವಿ, ಇದಕ್ಕೆ ಭಾಳಷ್ಟು ಜನ ಇನ್ನೂ ಮುಟ್ಟಿಸ್ಬೇಕಾಗಿದೆ. ನಾವು ಭಾಳ ಜನ ಮುಟ್ಟಬೇಕು, ಭಾಳಷ್ಟು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು, ಇನ್ನೂ ಹಳ್ಳಿಗೆ ನಮ್ಮ ವಿಚಾರಗಳನ್ನು ಮುಟ್ಟಿಸುವಂಥ ಪ್ರಯತ್ನ ಆಗಬೇಕು. ಇವರೆಲ್ಲ ನಾಯಕರ ವಿಚಾರಗಳನ್ನು ನಾವು ಎಲ್ಲಿವರೆಗೆ ತಿಳ್ಕೊಳ್ಳೋ ಅಲ್ಲಿವರೆಗೆ ನಾವು ಆದರ್ಶ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರತಿ ಸಾರಿ ಹೇಳ್ತೀವಿ, ನಾವು ಎಲ್ಲಿಯವರೆಗೆ ಬುದ್ಧ ಬಸವ ಅಂಬೇಡ್ಕರ್ ಆದರ್ಶ ಆಗೋಲ್ಲ ಅಲ್ಲಿವರೆಗೆ ನಮ್ಮ ಸಂಘರ್ಷ ತಪ್ಪಿಲ್ಲ ಅಂತ ನಾವು ಪದೇ ಪದೇ ಹಾಡುಗಳಲ್ಲಿ ಹಾಡ್ತೀವಿ. ಅವ್ರ ವಿಚಾರಗಳನ್ನು ಎಲ್ಲಿವರೆಗೂ ತಿಳ್ಕೊಳ್ಳೋಕ್ಕಾಗೋಲ್ಲ ಅಲ್ಲಿವರೆಗೆ ಖಂಡಿತವಾಗಿ ನಮ್ಮ ಸಂಘರ್ಷ ತಪ್ಪಿದ್ದಲ್ಲ. ವಿಶೇಷವಾಗಿ ನಮ್ಮ ಸಂವಿಧಾನವನ್ನು ಉಳಿಸ್ಕೊಳ್ಳುವಂಥ ಭಾಳ ಅವಶ್ಯಕತೆ ಇದೆ. ಅದು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಯಾವುದೇ ಸಂದರ್ಭದಲ್ಲಿ ಹಾಗೆ ಉಳಿಬೇಕು, ನಮ್ಮ ರಕ್ಷಣೆಗೆ ಇರಬೇಕಂತ ನಮ್ಮೆಲ್ಲರ ಹೋರಾಟ ಇದೆ. ಆ ಹೋರಾಟವನ್ನು ನಾವು ಮುಂದುವರಿಸಬೇಕಾದ್ರೆ ಅದನ್ನು ಸಂಪೂರ್ಣವಾಗಿ ಮೊನ್ನೆ ಕೂಡ ಎಲ್ಲೋ ಒಂದು ಭಾಷೆಯಲ್ಲಿ ಹೇಳಿದೆ ನಾನು, ವಾಲ್ಮೀಕಿ ಜಯಂತಿಯಲ್ಲಿ ಹೇಳಿದೆ ನಾನು. ಬಹುಶಃ ನಮಗೆಲ್ಲ ಪುರೋಹಿತರು ಹೇಳ್ತಾರೆ ನಾವೆಲ್ಲ ವಾಲ್ಮೀಕಿ ರಾಮಾಯಣ ಬರೆದಿದ್ದೀವಿ ಅಂತ. ಆದರೆ ವಾಲ್ಮೀಕಿ ಮನೆಯಲ್ಲಿ ಹೋದರೆ ಒಂದು ನಮ್ಮ ಮನೆಯಲ್ಲಿ ರಾಮಾಯಣ ಮಾತ್ರ ನೋಡ್ಲಿಕ್ಕೆ ಓದಲಿಕ್ಕೆ ಸಿಗೋಲ್ಲ. ವಚನ ಸಾಹಿತಿಗಳನ್ನು ಬರೆದಿರುವಂಥ ಬಸವಣ್ಣವ್ರ ವಚನಕ್ಕೆ ಕೂಡ ಯಾವ ಲಿಂಗಾಯತರ ಮನೆಯಲ್ಲಿ ಕೂಡ ಎಲ್ಲೂ ಜಗಲಿ ಮೇಲೆ ಕಾಣೋಲ್ಲ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಕೂಡ ಯಾವ ದಲಿತರ ಮನೆಯಲ್ಲಿ ನೋಡ್ಲಿಕ್ಕೆ ಸಿಗೋಲ್ಲ. ಅಂದರೆ ಬರೆದದ್ದು ನಾವೇ, ಮಾರ್ಕೆಟಿಂಗ್ ಅವ್ರು ಮಾಡ್ತಾ ಇದ್ದಾರೆ, ಬರೆದವರು ನಾವು, ಅದರ ಲಾಭ ತಗೊಳ್ಳೋರು ಬೇರೆಯವರಾಗಿದೆ. ಮಾರ್ಕೆಟಿಂಗ್ ಬೇರೆಯವರು ಮಾಡ್ಕೊಂಡು ಇವತ್ತೊಂದು ಲಾಭ ಪಡಿತಿದ್ದಾರೆ. ಅದಕ್ಕಾಗಿ ನಾವೇ ಬರೆದಿದ್ದೀವಿ, ಅದರ ಲಾಭ ನಮಗೆ ಸಿಗಬೇಕನ್ನೋ ನಮ್ಮ ವಾದ ಇದೆ. ಅದನ್ನು ಹೆಚ್ಚು ನಾವು ಓದಲಿಕ್ಕೆ ಪ್ರಯತ್ನ ಮಾಡಬೇಕು. ಸ್ವಾಮೀಜಿ ಅವ್ರು ಹೇಳಿದಂಗೆ ನಾವು ಹೆಚ್ಚು ಓದಬೇಕು, ಅದರಲ್ಲಿ ಏನಾದ್ರು ಲಾಭವನ್ನು ಸಮಾಜಕ್ಕೆ ಮೂಡಿಸುವಂಥ ಪ್ರಯತ್ನವನ್ನು ನಾವು ಖಂಡಿತವಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಇಂಥ ಕಾರ್ಯಕ್ರಮ ಮೌಢ್ಯದ ವಿರೋಧ ಇರ್ಬೋದು, ಅಥವಾ ಸಮಾನತೆ ಇರಬಹುದು, ನಾವು ಜಾತಿ ವ್ಯವಸ್ಥೆ ವಿರೋಧ ಹೋರಾಟ ಇರ್ಬೋದು, ಧರ್ಮದ ವಿರೋಧ ಹೋರಾಟ ಖಂಡಿತವಾಗಿ ಯಶಸ್ವಿ ಆಗ್ತೈತೆ. ಆ ನಿಟ್ಟಿನಲ್ಲಿ ನಮ್ಮ ಕಲ್ಪನೆಗಳು ಕೂಡ ಇರ್ಬೋದು. ಬಹುಶಃ ಭಾಳಷ್ಟು ಜನ ಹೇಳ್ತಾರೆ, ಕಳೆದ ಚುನಾವಣೆಯಲ್ಲಿ ನಾನು
ರಾವು ಕಾಲದಲ್ಲಿ ನಾಮಿನೇಷನ್ ಮಾಡಿದೆ. ಭಾಳ ಜನ ವ್ಯಾಖ್ಯಾನ ಈ ಕಾರ್ಯಕ್ರಮ ಮಾಡೋದ್ರಿಂದ ಇವರಿಗೆ ಲೀಡ್ ಕಡಿಮೆ ಮಾಡೋದು ಭಾಳ ಜನ ವ್ಯಾಖ್ಯಾನ. ಆದರೆ ಬೇರೆಯವರು ಎಲ್ಲರೂ ಪೂಜೆ ಮಾಡಿಸಿದ್ದಾರೆ, ಒಳ್ಳೆ ಕಾಲದಲ್ಲಿ ಮಾಡಿದ್ದಾರೆ. ಮತ್ತು ಇನ್ನೊಬ್ರು ಸೋತ್ರಲ್ಲ, ಇಬ್ಬರು ಗೆಲ್ಲಬೇಕಿತ್ತು. ಅವರು ಇಬ್ಬರು ಪೂಜೆ ಮಾಡಿಸಿದ್ದಾರೆ, ಇಬ್ಬರು ಕೇರಳಕ್ಕೆ ಹೋಗಿದ್ದಾರೆ, ಒಬ್ಬರು ಶಿರ್ಸಿಗೆ ಹೋಗಿದ್ದಾರೆ, ಹೆಚ್ಚು ಕೇರಳಕ್ಕೆ ಕೋಸ್ಟಲ್ನಲ್ಲಿ ಹೋಗಿದ್ದಾರೆ. ಅದರ ಅರ್ಥ ಒಬ್ಬರೇ ಗೆಲ್ಲಬೇಕು, ಒಬ್ಬರೇ ಸೋಲ್ಬೇಕು. ಇದನ್ನು ನಮಗೆ ಮೌಢ್ಯ ಒಂದು ಇದು ತುಂಬಿದಂಥ ಒಂದು ಮೌಢ್ಯದ ಪಾರ್ಟ್ ಇದೆ ಅಷ್ಟೇ. ಅದಕ್ಕಾಗಿ ಭಾಳ ಜನ ವಿಶ್ಲೇಷಣೆ ಮಾಡ್ತಾರೆ. ನಮ್ಮ ನಾಯಕರವ್ರು ಹೇಳಿದ್ರು 3 ಕೋಟಿ ಅಂತ. 3 ಕೋಟಿ ಖರ್ಚು ಮಾಡಿಲ್ಲ, 2 ಕೋಟಿ ಖರ್ಚು ಮಾಡಿದ್ರೆ 20,000 ಬರ್ತಿದ್ದೆ ನಾನು. ಅಷ್ಟು ಖರ್ಚು ಮಾಡಿಲ್ಲ ನಾನು. 3 ಕೋಟಿ ಐತಿ ಖರ್ಚು ಮಾಡಿಲ್ಲ. ಇನ್ನೊಂದು ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದರೆ 20,000 ಲೀಡ್ಲೇ ಬರ್ತಿದ್ದೆ. ಭಾಳ ಕಡಿಮೆ ಖರ್ಚು ಮಾಡಿದೆ. ನನಗೆ ಭಾಳ ಹೆಮ್ಮೆ ಇದೆ. ಇಡೀ ಕರ್ನಾಟಕ ಚುನಾವಣೆಯಲ್ಲಿ 224ರಲ್ಲಿ ಅತ್ಯಂತ ಕಡಿಮೆ ಖರ್ಚು ಮಾಡಿ ಇಷ್ಟು ನನ್ನ ಜನ ಗೆಲ್ಲಿಸಿದ್ದಾರೆ. ಅದು ಗೆಲ್ಲಿಸಲಿಕ್ಕೆ ಈ ನಾಯಕರ ಆದರ್ಶನ ಕಾರಣ. ಅದು ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಅಂಬೇಡ್ಕರ್ ಅವ್ರ ವಿಚಾರಗಳಿಂದ ನಾನು ಅದು ಕಾನ್ಸ್ಟಿಟ್ಯೂನ್ಸಿಗೆ ಹೋಗದೆ. ಇವತ್ತಿನ ದಿವಸ ಒಂದು ಚುನಾವಣೆ ಗೆಲ್ಲಬೇಕಾದ್ರೆ ಇಡೀ ಕುಟುಂಬವೇ ಅಲ್ಲಿ ಇರ್ತದೆ. ಹೆಂಡತಿ, ಮಕ್ಕಳು, ಸೊಸೆಯರು ಎಲ್ಲ ಊರಿಂದ ಬರ್ತಾರೆ ಅವ್ರು ಗೆಲ್ಲಿಸ್ಲಿಕ್ಕೆ. ನಾನು ಹೋಗಿಲ್ಲ, ನಮ್ಮ ಕುಟುಂಬದವ್ರು ಯಾರು ಕೂಡ ಹೋಗಿಲ್ಲ. ನನಗೆ ಗೆಲ್ಲಿಸಿದಂಥ ಆದರ್ಶ ಏನು ನಾಯಕರ ಫೋಟೋಗಳಿದೆ, ಇವರ ಆದರ್ಶನೇ ನನಗೆ ಇವತ್ತು ಗೆಲ್ಲಿಸಲಿಕ್ಕೆ ಎಷ್ಟು ಧೈರ್ಯ ಮಾಡಿಸಿದ್ದು. ಹೀಗಾಗಿ ಅದಕ್ಕೆ ಕಡಿಮೆ ಅಂತರ ಆಗಲಿಕ್ಕೆ ನಾವು ಸರಾಯಿ ಹಂಚಿಲ್ಲ. ನಮ್ಮ ಚುನಾವಣೆಯಲ್ಲಿ 3ನೇ ಚುನಾವಣೆ ಇದು. ಸರಾಯಿ ಹಂಚದೆ 3 ಸಾರಿ ಗೆದ್ದಿದ್ದೀವಿ. ಇದು ಕೂಡ ಒಂದು ದಾಖಲೆನೇ. ಬೇಕಾದ್ರೆ ನಾನು ಭಾಳಷ್ಟು ಚುನಾವಣೆ ರಾಜ್ಯದಲ್ಲಿ ನೋಡಿದ್ದೀನಿ ಹೆಂಗೆ ಆಗ್ತಾವಂತ. ಕಡಿಮೆ ಖರ್ಚು, ಅತ್ಯಂತ ಕಡಿಮೆ. ಇವತ್ತು ಜಿಲ್ಲಾ ಪಂಚಾಯತಿ ಆಗಲಿಕ್ಕೆ ಮಿನಿಮಮ್ 1, 2, 3 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಭಾಳ ಕಡಿಮೆ ಖರ್ಚಲ್ಲಿ MLA ಆಗಿ ನನಗೆ ಭಾಳ ಖುಷಿ ಇದೆ. ನನ್ನ ಅಂತರ ಕಡಿಮೆ ಆಗಿರೋ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗದೇ ಇರ್ಬೋದು ಅಥವಾ ಬೇರೆ ವಾಮ ಮಾರ್ಗ ಹಿಡಿದೇ ನಾನು ಇವತ್ತು ಕಡಿಮೆ ಆಗಿದೆ. ನನಗೆ ಸಂತೋಷ ಆಗಿದೆ. ನನ್ನ ಜನ ಸುಮಾರು 75,000 ಜನ ನಾ ಬರದೆ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ಓಟ್ ಹಾಕಿದ್ದು ನನಗೆ ಭಾಳ ಸಂತೋಷ ಇದೆ. ಬಹುಶಃ ಲೀಡ್ ಬೇಕಾದ್ರೆ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಲೀಡ್. ನಿಮ್ಗೆ ಬೇಡ ಅನ್ನೋಂಗೆ ಲೀಡ್ ಮಾಡ್ತೀವಿ. ಇನ್ನೂ 4.5 ವರ್ಷ ಇದೆ. 4 ವರ್ಷ 6 ತಿಂಗಳಿದೆ. ಬೇಡ ಇಟ್ಟು ಸಾಕು ಅನ್ನೋ ಮಟ್ಟ ನಿಮಗೆ ಲೀಡ್ ಮಾಡಿ ತೋರಿಸ್ತೀವಿ. ಅದು ನಮಗೆ ಗೊತ್ತಿದೆ, ಇದು ಗೊತ್ತಿದೆ. ಕಚ್ಚಾದ ರಸ್ತೆಯಲ್ಲಿ ಹೋಗೋದು ನಮ್ಗೆ ಗೊತ್ತಿದೆ, ನ್ಯಾಷನಲ್ ಹೈವೇದಾಗ ಹೋಗೋದು ಗೊತ್ತಿದೆ. ಎಲ್ಲ ಗೊತ್ತಿದ್ರು ಕೂಡ ಜನರನ್ನ ದುಡ್ಡಿನಿಂದ ಕೆಡಿಸಬಾರ್ದು, ಅವ್ರ ಖರೀದಿ ಮಾಡಬಾರ್ದು ಆಶಯಕ್ಕಾಗಿ ನಾ ಆ ರೀತಿ ಮಾಡಿದ್ದೆ. ಒಂದೊಂದು ಪ್ರಯೋಗ R&D ಇದ್ದಂಗೆ ಅದು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಹೋಗಿ ಸ್ವಲ್ಪ ವ್ಯತ್ಯಯ ಆಗಿದೆ. ಅದರ ಅರ್ಥ ನಾವು ಮುಂದಿನ ಸಾರಿ ಈಗ ಹೇಳ್ತೀನಿ, ಮತ್ತೆ ರಾವು ಕಾಲದಲ್ಲೇ ನಾಮಿನೇಷನ್ ನಮ್ಮದು. ಆವಾಗ ನೀವು ನೋಡೋಣ, ಮಾಧ್ಯಮದವರು 2,500ರಿಂದ 8,000ಕ್ಕೆ ಹೋಗ್ತೈತೆ ಅದು ಲೀಡ್ ಅಂತ ತೋರಿಸುವಂಥ ಎದೆಗಾರಿಕೆ ಛಲ ನನ್ನಲ್ಲಿದೆ. ಮುಂದಿನ ಸಾರಿ ರಾವು ಕಾಲದಲ್ಲಿ ಮಾತ್ರ ಮತ್ತೆ ನಮ್ಮ ನಾಮಿನೇಷನ್ ಮಾಡ್ತೀನಿ. ಹೆಚ್ಚು ಅಂತರದಿಂದ ಗೆಲ್ತೀನಿ. ಈ ಸಾರಿನೂ ಗೆಲ್ತಿದ್ದೆ, ಆದರೆ ಜನರಿಗೆ ವಾಮ ಮಾರ್ಗದಿಂದ ಗೆಲ್ಲಬಾರಂತ ಭಾಳ ಕಡಿಮೆ ಖರ್ಚಿನಲ್ಲಿ ಆಗೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಈ ವ್ಯವಸ್ಥೆ ಹಾಗೆ ಇದೆ, ಭಾರತ ದೇಶದ ವ್ಯವಸ್ಥೆ ಹಂಗಿದೆ, ಏನು ಮಾಡಲಿಕ್ಕಾಗಲ್ಲ. ಆದರೂ ಕೂಡ ಇಂಥದ್ರಲ್ಲಿ ನನ್ನನ್ನು ಜನ ಗೆಲ್ಲಿಸಿದ್ದು ನನಗೆ ಭಾಳ ಸ್ವಾಭಿಮಾನ ಇದೆ. ಅದ್ರ ಮೇಲೆ ನನ್ನ ಮತದಾರರ ಮೇಲೆ ಕೂಡ ಭಾಳಷ್ಟು ಅಭಿಮಾನ ಇದೆ. ಇದೊಂದು ದಾಖಲೆ. ಬಹುಶಃ ಭಾರತ ದೇಶದಲ್ಲಿ ನಾನು ಇಲ್ಲಿ ಕೇಳಿಲ್ಲ, ಕಾನ್ಸ್ಟಿಟ್ಯೂನ್ಸಿಗೆ 1-2 ಸಾವಿರ ಹೋಗಿ ಪ್ರಚಾರ ಮಾಡಿ ಗೆದ್ದಿದ್ದಾರೆ. ಹಿಂದೆ ಬಂಗಾರಪ್ಪನವ್ರು ಮಾತ್ರ 20-30 ವರ್ಷಗಳಿಂದ ಗೆಲ್ತಿದ್ರು. ಅವ್ರು ಕಾನ್ಸ್ಟಿಟ್ಯೂನ್ಸಿಗೆ ಹೋಗದೆ ಬಂಗಾರಪ್ಪ ಮಾತ್ರ ಗೆಲ್ತಿದ್ರು. ಅದ್ರ ನಂತರ ಕೆಂಪಕನಮಡಿ ಭಾಗಕ್ಕೆ ಆ ಶ್ರೇಯಸ್ಸ ಖಂಡಿತವಾಗಿ ಬರ್ತದೆ. ಹೀಗಾಗಿ ಪದೇ ನೀವು ಕೆಟ್ಟ ಗಳಿಗೆಯಲ್ಲಿ ಮಾಡಿದ್ರ ಅನ್ನೋ ಕಾರಣಕ್ಕಾಗಿ ಅದು ವ್ಯಾಖ್ಯಾನ ಮಾಡಬಾರ್ದು. ಅದಕ್ಕೆ ಬೇರೆ ಬೇರೆ ಕಾರಣಗಳಿಂದ ನಮ್ಗೆ ಖಂಡಿತವಾಗಿ ಕಡಿಮೆ ಇದೆ ಅನ್ನೋ ಮಾತನ್ನು ಹೇಳುತ್ತಾ, ಒಂದೇಳೆ ಅಧಿಕಾರ ಹೋದರೂ ಕೂಡ ಇದನ್ನು ನಾವು ಬಿಡೋರಲ್ಲ. ಒಂದೇಳೆ ನಮ್ಮ ಅಧಿಕಾರ ಹೋದರೂ ಕೂಡ ಏನು ಹೋರಾಟ ಮಾಡ್ತಿದ್ವಿ, ಈ ಹೋರಾಟ ಮಾತ್ರ ನಾವು ಬಿಡಲಿಕ್ಕಾಗೋಲ್ಲ. ಶಾಸಕ ಸ್ಥಾನ ಹೋಗ್ಬೋದು, ಬೇರೆ ಹೋದರೂ ಕೂಡ ನಮ್ಮದೇನು ಬುದ್ಧನ ವಿಚಾರ, ಬಸವಣ್ಣವರ ವಿಚಾರ, ಅಂಬೇಡ್ಕರ್ ವಿಚಾರ ಖಂಡಿತವಾಗಿ ಜೀವನದ ಕೊನೆಯವರೆಗೆ ನಾವು ಇದೇ ದಾರಿಯಲ್ಲಿ ಹೋಗ್ತೀವಿ. ಅವರ ಹೋರಾಟವನ್ನು ಪ್ರತಿಯೊಬ್ಬರಿಗೆ ಮೂಡಿಸುವಂಥ
ಪ್ರಾಮಾಣಿಕ ಪ್ರಯತ್ನ ಖಂಡಿತವಾಗಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ, ನಾವು 5 ವರ್ಷಗಳಲ್ಲಿ ನಿರಂತರವಾಗಿ ನಾವು ವೃದ್ಧಿ ಆಗ್ತಾಯಿದ್ದೀವಿ ಆರ್ಥಿಕವಾಗಿ. ನೀವೆಲ್ಲರೂ ಎಲ್ಲೆಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಬಂದು ಕಟ್ತೀರ. ನಾವು ಹೊಸ ಫ್ಯಾಕ್ಟ್ರಿ ಕಟ್ಟಿದ್ದೀವಿ, ಹೆಲಿಕಾಪ್ಟರ್ ತಂದಿದ್ದೀವಿ, ಮತ್ತೇನು ಬೇಕು, ಇನ್ನೇನು ಮತ್ತೆ ಬೇರೆ ಸಾಕ್ಷಿಗಳೇನು ಬೇಕಂತ ಸ್ಮಶಾನದಲ್ಲಿ ಮಾಡಿದ್ರು ಕೂಡ ನಾವು ವಿಶೇಷವಾಗಿದ್ದೀವಿ. ಖಂಡಿತವಾಗಿ ಇದು ಉದಾಹರಣೆ. ಎಲ್ಲೇ ಮಾಡಿದ್ರು ನಿಮ್ಮ ಮನಸ್ಸು, ನಿಮ್ಮ ಕೆಲಸ ಎಲ್ಲಿಯವರೆಗೆ ಒಳ್ಳೇದಿರ್ತೈತಿ ಅಲ್ಲಿಯವರೆಗೆ ನೀವು ಸ್ಮಶಾನಲ್ಲಿ ಇರ್ಬೋದು, ಯಾವುದೇ ಜಾಗದಲ್ಲಿ ಕೂಡ ನೀವು ಖಂಡಿತವಾಗಿ ಯಶಸ್ವಿ ಆಗ್ತೀರ ಅನ್ನೋದಕ್ಕೂ ನಾವು ಬೆಳಗಾವಿ ಶುಗರನ್ನು ಕೇವಲ 11 ತಿಂಗಳಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನು ಈ ದೇಶದಲ್ಲಿ ಇತಿಹಾಸ. 11 ತಿಂಗಳಲ್ಲಿ ಒಂದು ಸಕ್ಕರೆ ಕಾರ್ಖಾನೆ, ಒಂದು ಮನೆ ಕಟ್ಟಲಿಕ್ಕೆ ಕೂಡ ಆಗೋಲ್ಲ, ಒಂದು ಕಾರ್ಖಾನೆಯನ್ನು ಕಟ್ಟಿದ್ದೀವಿ. 200 ಕೋಟಿ ರೂಪಾಯಿ ಕಾರ್ಖಾನೆಯನ್ನು. ಇದು ಕೂಡ ನಮ್ಮ ಒಂದು ಸಾಧನೆಗೆ ಈ ನಾಯಕರ ಪ್ರೇರಣೆ, ಅವ್ರ ವಿಚಾರಗಳು ಕೂಡ ನನಗೆ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಅನ್ನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸೋದರಿ ಒಬ್ಬ ಭಾಷಣ ಮಾಡಿದರು, ಎಲ್ಲರೂ ನೋಡಿ, ಭಾಳ ಒಳ್ಳೆಯ ಭಾಷಣ ಮಾಡಿ, ಬಹುಶಃ ಅವ್ರನ್ನ ನಾವು ಕಲಿಬೇಕಾದವ್ರಿಗೆ. ಎಷ್ಟು ಅಂಬೇಡ್ಕರ್ಗೆ ಬಿರುದುಗಳನ್ನು ಕೊಟ್ಟರೆ ಅಂದರೆ ಸುಮಾರು ಒಂದು 50 ಬಿರುದುಗಳನ್ನ ನಾವು ಒಂದು 5-6 ಅಷ್ಟು ಹೇಳ್ತಿದ್ದು ಭಾಷಣದಲ್ಲಿ. 5 ಹೇಳಿದ್ರು. ಈಗಾಗಲೇ ನಮ್ಮ ರವಿ ಅವರು ಇರ್ಬೋದು, ಭಾಳಷ್ಟು ಹೇಳ್ತೀವಿ, ಹೊಸ ಹೊಸ ವಿಚಾರಗಳು ಬೇಕು, ಕಲ್ಪನೆ ಬೇಕು, ಇನ್ನೂ ಮಾನವ ಬಂಧತೆಯನ್ನು ಭಾಳ ಗಟ್ಟಿಯಾಗಿ ಕಟ್ಟಬೇಕು ಭಾಳ ಜನರಿಗೆ ಓಡಿಸ್ಲಿಕ್ಕೆ ಅಂತ. ಅದಕ್ಕೆ ನಾವು ಪದೇ ಹೇಳ್ತಿದ್ದೆ ಅವರಿಗೆ, ನೀವು ಭಾಷಣ ಸ್ಪರ್ಧೆ ಇಡಿ, ಅಂಬೇಡ್ಕರ್ ಬಗ್ಗೆ, ಬುದ್ಧನ ಬಗ್ಗೆ ಇಡಿ, ವಚನ ಸಾಹಿತ್ಯ ಬಗ್ಗೆ ಇಟ್ಟು ಜನರನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡಬೇಕು. ಇನ್ನೊಂದು ಕಡೆ ಬೇರೆಯವರು ಪ್ರಾಥಮಿಕ ಶಾಲೆಯಲ್ಲಿ ಈಗಾಗಲೇ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಧರ್ಮದ ಬಗ್ಗೆ, ಜಾತಿ ಬಗ್ಗೆ, ಸಂವಿಧಾನದ ವಿರೋಧದ ಬಗ್ಗೆ ಈಗಾಗಲೇ ಶಾಲೆಗಳಲ್ಲಿ ಟ್ರೈನಿಂಗ್ ಮಾಡ್ತಾಯಿದ್ದಾರೆ. ನಾವು ಕೌಂಟ್ರಾಗಿ ಚಿಕ್ಕ ಮಕ್ಕಳಲ್ಲಿ ಕೂಡ ಅಂಬೇಡ್ಕರ್ ವಿಚಾರಗಳನ್ನ ಹೇಳುವಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕಾಗಿ ಡಿಸೋಜ ಅವರು ಈ ಸಾರಿ ಸ್ಪರ್ಧೆ ಮಾಡಿ ಯಾರು ಅಂಬೇಡ್ಕರ್ ಬಗ್ಗೆ ಭಾಷಣ ಮಾಡ್ತಾರೆ. ಈಗ ನಮ್ಮ ಹುಡುಗಿ ಮಲ್ಲಿ ಎಲ್ಲಿ ನೋಡ್ರಿ ಅವರು ಏಕ್ತಾ. ಸೊ ಈ ಸಾರಿ ನಮ್ದು ಹೆಂಗಾರು ಸ್ಪರ್ಧೆ ಮಾಡೋಣ. ನಮ್ದು ಹೆಲಿಕಾಪ್ಟರ್ ಹೆಂಗಾರು ಖಾಲಿ ಇರ್ತೈತೆ, ಯಾರು ಭಾಷಣ ಮಾಡ್ತಾರೆ ಹೆಲಿಕಾಪ್ಟರ್ನಲ್ಲಿ ತಿರ್ಸಾಡ್ದವನು. ಬುದ್ಧನ ಬಗ್ಗೆ ಯಾರು ಹೇಳ್ತಾರೆ ಒಳ್ಳೆ ಭಾಷಣ ಮಾಡ್ತಾರೆ, ಬಸವನವ್ರ ಬಗ್ಗೆ ಯಾರು ಹೇಳ್ತಾರೆ ನಿಜ ಹೇಳಬೇಕಾಗಿದೆ ನಾವು. ಯಾಕೆಂದರೆ ಅವ್ರ ವಿಚಾರಗಳನ್ನು ನಾವು ವ್ಯತಿರಿಕ್ತವಾಗಿ ತಿಳ್ಕೊಳ್ತಾ ಇದ್ದೀವಿ. ಶಿವಾಜಿ ಮಹಾರಾಜರ ಬಗ್ಗೆ ಇರ್ಬೋದು, ಶಾಹು ಮಹಾರಾಜರ ಬಗ್ಗೆ ಇರ್ಬೋದು, ಪುಲೆ ದಂಪತಿಗಳ ಬಗ್ಗೆ ಯಾರು ಮಾಡ್ತಾರೆ ಶಾಲೆಗಳಲ್ಲಿ ಸ್ಪರ್ಧೆ ಮಾಡಿ, ನಾ ಹೇಳಿ 1 ವರ್ಷ ಆಯ್ತು ನಿಮಗಿದ ಸ್ಪರ್ಧೆ ಮಾಡಿ ಯಾರು ಓಡ್ತಾರ 1 ತಾಸು ಅವ್ರನ್ನ ಸುತ್ತಾಕ್ಸ್ತೀವಿ ಹೆಲಿಕಾಪ್ಟರ್ನಾಗ. ಕಾಲಿನ ಇರ್ತೈತೆ ಹೆಂಗಾರೋದು, ನಾವಿಲ್ದಾಗ ಕಾಲಿನ ಇರ್ತೈತಿ. ಅದರ ಮುಖಾಂತರ ಶಿವಾಜಿ ಮಹಾರಾಜರ ಹೋರಾಟ ಬಹುಶಃ ನಾವು ಹೇಳ್ತೀವಿ, ಎದ್ರಂದ್ರೆ ಬಿಟ್ಟರೆ ಅವರು ಶಿವಾಜಿ ಮಹಾರಾಜ ಹೆಸರು ತೊಗೊಂಡ್ರೆ ಅವ್ರು ಯಾವುದೋ ಒಂದು ಕೋಮಿನ ವಿರೋಧ ಹೋರಾಟ ಮಾಡಲಿಕ್ಕೆ ಅವ್ರು ಬಳಸೋದು. ಆದರೆ ಅವರು ಹೋರಾಟದಲ್ಲಿ ಸುಮಾರು 25ರಲ್ಲಿ 12 ಜನ ಮುಸ್ಲಿಮ್ ಅವ್ರ ಜೊತೆ ಇದ್ರು. ಈಗ ಶಿವಾಜಿ ಮಹಾರಾಜ್ ಹೇಳೋದಂದ್ರೆ ಜಗಳಕ್ಕೇನ ಹಚ್ಚೆ ಬಿಡ್ದವ್ರು. ಆದರೆ ಅವ್ರ ಹೋರಾಟದಲ್ಲಿ ಸುಮಾರು 25ರಲ್ಲಿ 12 ಜನ ಮುಸ್ಲಿಮರವ್ರ ಜೊತೆ ಸಾಥಾಗಿದ್ರು. ಅವ್ರ ಕೊಲೆ ಕೂಡ ಪ್ರಯತ್ನ ನಡೀತು. ರಕ್ಷಣೆ ಮಾಡಿದವರು ಮುಸ್ಲಿಮರು. ಏನು ಹಿಂದೂ ಸಂಘಟನೆ ಆಯ್ತು, ಇವರು ಅವ್ರನ್ನ ಕೊಲೆ ಮಾಡಲಿಕ್ಕೆ ಸಾಕಷ್ಟು ಸಾರಿ ಪ್ರಯತ್ನ ಮಾಡಿದ್ದು ಇತಿಹಾಸದಲ್ಲಿ ನೋಡಿದವು. ಸತ್ಯಶೋಧಕ ಪುಸ್ತಕದಲ್ಲಿ ಪುಲೆ ಅವ್ರು ಬರೆದಿದ್ದಾರೆ, ಅವ್ರ ಮ್ಯಾಗ ಎಷ್ಟು ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಆಯ್ತು ಅಂತ. ಇಂಥವನ್ನೆಲ್ಲ ತಿಳಿಸ್ಲಿಕ್ಕೆ ಯಾರು ನಿಜವಾಗಿ ಕನ್ನಡ ಶಾಲೆಯಿಂದ ಭಾಷಣ ಮಾಡ್ತಾರೆ ಅವ್ರಿಗೆ ಹೆಲಿಕಾಪ್ಟರ್ನಲ್ಲಿ 1 ತಾಸು ಸುತ್ತಾಕ್ಸ್ತೀವಿ. ದಿವಸ ಮಾಡಿದ್ರೆ ದಿವಸನೂ ಸುತ್ತಾಕ್ಸ್ತೀವಿ. ಒಟ್ಟು ಎಷ್ಟು ನಮ್ದೇನು ಕಾಲಿನ ಇರ್ತೈತಿ ಓಡಿಸಾಡಿ. ಆದರೆ ಹೆಚ್ಚು ಇತಿಹಾಸವನ್ನು ನಮ್ಮ ಹುಡುಗರಿಗೆ, ಅದು ಕನ್ನಡ ಇರ್ಬೋದು, ಮರಾಠಿ ಇರ್ಬೋದು, ಉರ್ದು ಇರ್ಬೋದು, ಟಿಪ್ಪು ಸುಲ್ತಾನ್ ಬಗ್ಗೆ ಭಾಳಷ್ಟು ಹೇಳಬೇಕಾಗಿದೆ. ಇವತ್ತು ಟಿಪ್ಪು ಸುಲ್ತಾನ್ ಅಂದರೆ ಅವನು ಮತಾಂತರಿ, ಧರ್ಮ ಪರಿವರ್ತನೆ ಮಾಡಲಿಕ್ಕೆ ಹೋದಂತ ಭಾಳಷ್ಟು ವ್ಯಾಖ್ಯಾನ ಇದೆ. ಆದರೆ ಇತಿಹಾಸ ನೋಡ್ರೆ ಬೇರೆನೇ ಇದೆ. ಅವನು ಕನ್ನಡ ಪರ ಇರುವಾಗ ಒಬ್ಬ ಹೋರಾಟಗಾರ. ಭಾಳಷ್ಟು ಕಾನೂನುಗಳನ್ನು ಕೂಡ ನಮಗೆ ಹೊಸ ರೆವಿನ್ಯೂ ಕಾನೂನುಗಳನ್ನು ಟಿಪ್ಪು ಸುಲ್ತಾನ್ ತರುವಂಥ ಪ್ರಯತ್ನ ಮಾಡಿರಿ. ಇವತ್ತು ಕನ್ನಂಬಾಡಿ ಡ್ಯಾಮ್ ಏನಿದೆ ಒಡೆಯರ್ ಕಟ್ಟಿದ್ದು, ಅದು ಮುಂಚೆ ಟಿಪ್ಪು ಸುಲ್ತಾನ್ ಕಟ್ಟಿದ್ದು, ಮಣ್ಣಿನಲ್ಲಿ ಕಟ್ಟಿದ್ರು, ಅವರಿಗೆ ಅಷ್ಟು ದುಡ್ಡಿಲ್ಲ ಅಂತ. ಇವತ್ತು ಅದೇ ನಾವು ನೋಡಲಿಕ್ಕೆ KRS ನೋಡ್ಲಿಕ್ಕೆ ಹೋಗೋದು, ಟಿಪ್ಪು ಸುಲ್ತಾನ್ ಕಟ್ಟಿದಂಥ ಡ್ಯಾಮ್ಗಳಿದೆ. ಭಾಳಷ್ಟು ವಿಚಾರಗಳನ್ನು ಕೂಡ ನಾವು ಇವತ್ತು ಯುವ ಜನಾಂಗಕ್ಕೆ, ಅದು ವಿದ್ಯಾರ್ಥಿಗೆ ಹೇಳಬೇಕಾಗಿದೆ. ಅದಕ್ಕಾಗಿ ನಿಮಗೋಸ್ಕರ ಹೆಲಿಕಾಪ್ಟರನ್ನು ಕೊಡ್ತೀವಿ. ಎಷ್ಟು ಜನ ತಯಾರು ಮಾಡಿ ಅವರನ್ನು ಹೆಲಿಕಾಪ್ಟರ್ ಮೂಲಕ ಒಂದು ಸುತ್ತ ಹಾಕಿಸಿ ಬೇಗ ಜನರಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ, ನಾವು ಕೂಡ ಭಾಳ ದಿನಗಳಿಂದ ಈ ಮೂಢನಂಬಿಕೆ ಇರೋದನ್ನು ಇವತ್ತಲ್ಲ ಸುಮಾರು ವರ್ಷಗಳಿಂದ, ನಾ ಚಿಕ್ಕ
ಶಾಲೆ ಇದ್ದಾಗ ಕೂಡ ಈ ಮೂಢನಂಬಿಕೆ ಇರೋದು ಹೋರಾಟ ಮಾಡಬೇಕು, ಇದು ಮಾಟ ಮಂತ್ರ. ಸೊ ಇದ್ರಿಗೋಸ್ಕರ ಹೋರಾಟ ಮಾಡೋದು ಇದು ಇವತ್ತು ಬಂದದ್ದಲ್ಲ. ರಾಜಕೀಯ ಬಂದ ಮೇಲೆ ಸುಮಾರು ದಿನಗಳಿಂದ ನನಗೆ ಇದ್ರದ್ದು ಹೋರಾಟ ಮಾಡಬೇಕು ಅನ್ನೋ ಚಿಂತನೆ ಮಾಡಿದಾಗ, ಅದ್ರ ಬಗ್ಗೆ ಅಭ್ಯಾಸ ಮಾಡಿದಾಗ ಆವಾಗ ಬಂದದ್ದು ಬುದ್ಧ, ಬಸವ, ಅಂಬೇಡ್ಕರ್ ಇವರು ಕೂಡ ಆ ದಾರಿಯಲ್ಲಿ ಹೋರಾಟ ಮಾಡೋಣಕ್ಕಾಗಿ ಇವತ್ತು ಅವ್ರು ನಮ್ಮ ಆದರ್ಶಗಳನ್ನಾಗಿ ನಾವು ಇಟ್ಕೊಂಡಿದ್ದೀವಿ. ನೀವು ಕೂಡ ಆದರ್ಶಗಳಾಗಿ ಇಟ್ಕೊಂಡ್ರೆ ಖಂಡಿತವಾಗಿ ನಾವು ಆದಷ್ಟು ಬೇಗ ಅವರ ವಿಚಾರಗಳನ್ನು ಸಮಾಜಕ್ಕೆ ಮುಟ್ಟಿಸುವಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ, ಒಟ್ಟಾರೆಯಾಗಿ ನಮ್ಮ ಮಾನವ ಬಂಧುತ್ವ ವೇದಿಕೆ ಹೊಸ ಕಲ್ಪನೆ, ತರಬೇತಿ ಕೇಂದ್ರಗಳಿರ್ಬೋದು, ಹೊಸ ಹೊಸ ವಿಚಾರಗಳನ್ನು ನೀವು ನಿಮ್ಮ ಕಾರ್ಯಕರ್ತರಿಗೆ ಹೇಳಿ, ನಿಮ್ಮ ಕಾರ್ಯಕರ್ತರಿಂದ ಅವರು ಸಮಾಜದಲ್ಲಿ ಹಳ್ಳಿಗಳಲ್ಲಿ ಹೇಳುವಂಥ ಪರಿವರ್ತನಾ ದಿನ ಕೂಡ ಇದಾಗಬೇಕು ಅನ್ನೋ ಮಾತನ್ನು ಹೇಳುತ್ತಾ, ನಾನು ಕೂಡ ಸಂಪೂರ್ಣವಾಗಿ ಇದರಲ್ಲಿ ತೊಡಸ್ಕೊಳ್ಬೇಕು. ಇನ್ನೂ ಹೆಚ್ಚು ಮಾಡಬೇಕಾದ್ರೆ ರಾಜಕೀಯವಾಗಿರೋದ್ರಿಂದ ಭಾಳ ಕಷ್ಟ ಆಗ್ತಾಯಿದೆ. ಅದಕ್ಕಾಗಿ ನೀವು ಹೆಚ್ಚು ನಮ್ಮ ಪರವಾಗಿ ಕೆಲಸ ಮಾಡಿದ್ರೆ ಈ ಮಾನವ ಬಂಧುತ್ವ ವೇದಿಕೆಯನ್ನು ಇನ್ನೂ ಮನೆ ಮನೆಗೆ ಮುಟ್ಟಿಸ್ಲಿಕ್ಕೆ ಖಂಡಿತವಾಗಿ ಅನುಕೂಲ ಆಗ್ತೈತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಒಟ್ಟಾರೆಯಾಗಿ ನಮಗೆಲ್ಲ ದಿನಗಳು ಒಳ್ಳೆಯದೇ. ಯಾರು ಒಳ್ಳೇದು ಮಾಡ್ತಾರೆ ಅದು ಒಳ್ಳೆಯದೇ, ಯಾವುದು ಕೆಟ್ಟದ್ದು ಮಾಡ್ತಾರೆ ಕೆಟ್ಟದ್ದು. ಈಗಾಗಲೇ ಭಾಳ ಸಾರಿ ನಾವು ಹೇಳ್ತೀವಿ, ಯಾವುದು ಒಳ್ಳೇದಿದೆ ಅದರ ಆ ಸಂದರ್ಭದಲ್ಲಿ ಯಾವುದೇ ಕೆಲಸ ಮಾಡಿ, ಯಾವುದೇ ಸಂದರ್ಭದಲ್ಲಿ ಕೆಲಸ ಮಾಡಿದ್ರು ಕೂಡ ಒಳ್ಳೆಯದೇ ಅಂತ ಭಾಳ ಸಾರಿ ನಾವು ಪ್ರತಿಪಾದನೆ ಮಾಡಿದ್ದೇವೆ. ಉದಾಹರಣೆ, ಸ್ಮಶಾನಲ್ಲಿ ನಾವು ಕಳೆದ 4 ವರ್ಷಗಳಿಂದ ಇದು 5ನೇ ವರ್ಷದಲ್ಲಿ ಕಾರ್ಯಕ್ರಮ ಮಾಡಿದ್ರು ಕೂಡ ನಾವು ಅತ್ಯಂತ ಯಶಸ್ವಿ ಆಗಿದ್ದೀವಿ. ರಾಜಕೀಯವಾಗಿ, ಸಾಮಾಜಿಕವಾಗಿ, ವ್ಯಾಪಾರದಲ್ಲಿ ಕೂಡ ಅತ್ಯಂತ ಯಶಸ್ವಿ ಆಗಿದ್ದೀವಿ. ಭಾಳಷ್ಟು ಜನ ಇದನ್ನು ಕೆಟ್ಟದಾಗಿ ಬಿಂಬಿಸ್ತಾರೆ. ಸ್ಮಶಾನ ಅಂದರೆ ಭಾಳ ಕೆಟ್ಟದ್ದು, ಅಲ್ಲಿ ಹೋದ್ರೆ ಒಳ್ಳೇದಾಗೋಲ್ಲ ಅನ್ನೋದು ಭಾವನೆ ಇರೋದ್ರಿಂದ ನಾವು ಸ್ಮಶಾನನ ಆಯ್ಕೆ ಮಾಡಿಕೊಂಡೀವಿ. ಜನಕ್ಕೆ ತೋರಿಸ್ಬೇಕು, ಇಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಸ್ಮಶಾನವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಇಷ್ಟೆಲ್ಲ ನೀವು ಜನ ಸಾಕ್ಷಿ ಇದ್ರಿ. ನೀವೆಲ್ಲ ಹೆಚ್ಚು ತಿಳ್ಕೊಂಡು ಹೆಚ್ಚು ಸಮಾಜಕ್ಕೆ ಪರಿವರ್ತನೆ ಮಾಡುವಂಥ ಕೆಲಸ ಮಾಡಬೇಕು. ಕಳೆದ 5 ವರ್ಷಗಳಲ್ಲಿ ಭಾಳಷ್ಟು ಮಾಡಿದ್ವಿ. ಬದಾಮಿಯಲ್ಲಿ ಕೂಡ ಒಬ್ಬ ಮನೆಯನ್ನು ಯಾವುದೇ ಪೂಜೆ ಇಲ್ಲದೆ ಉದ್ಘಾಟನೆ ಮಾಡಿದ್ದು ನಾವು ಮಾಡಿದ್ವಿ. ಮೊನ್ನೆ ರಾಯಭಾಗದಲ್ಲಿ ಕೇವಲ ಫೋಟೋಗಳನ್ನು ಇಟ್ಟು ನಾವು ಕಾಂಬಳೆ ಅವರ ಮನೆಗಳನ್ನು ಮಾಡಿದ್ವಿ. ಮೊನ್ನೆ ಹಟ್ಟಿಯಲ್ಲಿ ಇದೇ ರೀತಿ ವಿವಾಹವನ್ನು ಮಾಡಿದ್ವಿ. ಯಾವುದೇ ಪುರೋಹಿತ ಶಾಹಿ ಇಲ್ಲದೆ ನಾವು ಮದುವೆಗಳನ್ನು ಖಂಡಿತವಾಗಿ ಮಾಡಿದ್ವಿ. ನಮ್ಮ ಅರ್ಥ, ನಮ್ಮ ದುಡ್ಡು ನಮಗೆ ಯೂಸ್ ಆಗಬೇಕು. ನಮ್ಮ ಆರ್ಥಿಕವಾಗಿ ನಮ್ಮ ಮಕ್ಕಳ ಶಿಕ್ಷಣಕ್ಕೆ, ನಮ್ಮ ಪ್ರಗತಿಗೆ ಆ ಹಣವನ್ನು ನಾವು ವ್ಯಯ ಮಾಡಬೇಕು ಅನ್ನೋ ನಮ್ಮ ಕಲ್ಪನೆ ಇದೆ. ಅದಕ್ಕೋಸ್ಕರ ಇದು ಯಾವುದೇ ಸಂಘಟನೆ, ಯಾವುದೇ ಧರ್ಮ ಜಾತಿಗೆ ಹೋರಾಟ ಅಲ್ಲ. ನಮ್ಮ ದುಡ್ಡು ಅನಾವಶ್ಯಕವಾಗಿ ಧರ್ಮದ ಹೆಸರಿನ ಮೇಲೆ, ದೇವರ ಹೆಸರಿನ ಮೇಲೆ, ಜಾತಿ ಹೆಸರ ಮೇಲೆ ಹೋಗ್ತಾ ಅದು ತಡೀಲಿಕ್ಕೆ ನಾವು ಈ ಹೋರಾಟದ ಅಭಿಯಾನ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಕೂಡ ಮುಂದೆ ಖಂಡಿತವಾಗಿ ಇರ್ತೈತೆ ಅನ್ನೋ ಮಾತನ್ನು ಹೇಳ್ತಾ, ಒಟ್ಟಾರೆಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ದೊಡ್ಡ ಬುದ್ಧಿಜೀವಿ. ಅವ್ರ ಬಗ್ಗೆ ಎಷ್ಟೇ ನಾವು ಹೇಳಿದ್ರು ಕೂಡ ಭಾಳ ದೊಡ್ಡ ಒಬ್ಬ ಅಂಬೇಡ್ಕರಿಂದ ಇಡೀ ದೇಶದ ಜನರನ್ನು ಕಾನೂನಿನಿಂದ ತಲೆಬಾಗಿಸುವಂತಾಗಿದೆ. ಒಬ್ಬ ಅಂಬೇಡ್ಕರಿಂದ ಒಂದು ಪುಸ್ತಕದಿಂದ ಇಡೀ ವ್ಯವಸ್ಥೆಯಲ್ಲಿ ಇವತ್ತು ಬದಲಾವಣೆ ತರುವಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡಿದ್ದಾರೆ. ಕೊನೆಯದಾಗಿ ಬಹುಶಃ ಫಸ್ಟ್ ಮೊದಲೆಲ್ಲ ಆಗೈತೆ ರೀ ಸ್ಮಶಾನಾಗ ಮದುವೆ, ಯಾರು ಕೇಳಿದ್ರೆ ಪತ್ರಿಕೆಯಲ್ಲಿ ಟಿ ವಿಯಲ್ಲಿ ನೋಡಿರ್ಬೋದು. ಅದಕ್ಕಾಗಿ ನಾವು ಅಂತರ್ಜಾತಿ ವಿವಾಹಕ್ಕೆ ಸಿದ್ದರಾಮಯ್ಯ ಸರ್ಕಾರ 2 ಲಕ್ಷ ಕೊಟ್ಟಿದೆ. 1 ಲಕ್ಷ ಇದ್ದಾರೆ, 2 ಲಕ್ಷ ಇದೆ. ಅದಕ್ಕೂ ನಮ್ಮ ಮನವಿ ಕುಮಾರಸ್ವಾಮಿಗೆ ವೇದಿಕೆ ಮುಖಾಂತರ ಯಾರು ಸ್ಮಶಾನಾಗ ಮಾಡ್ಕೋತಾರ ಅವ್ರಿಗೂ ಒಂದು 2 ಲಕ್ಷ ರೂಪಾಯಿ ಕೊಟ್ಟರೆ ಇದ್ರ ಸಂಖ್ಯೆ ಖಂಡಿತವಾಗಿ ಹೆಚ್ಚಾಗ್ತದೆ. ಅಂತರ್ಜಾತಿ ವಿವಾಹ ಜೊತೆಗೆ ಇನ್ನು 2 ಲಕ್ಷ ಎಡಿಷನ್ ಕುಮಾರಸ್ವಾಮಿ ಅವ್ರು ಕೊಡಬೇಕು. ಅದು ಸ್ಮಶಾನಲ್ಲಿ ಮಾಡ್ಕೊಂಡವ್ರಿಗೆ ಅಂದರೆ ಇನ್ನೂ ಬಹುಶಃ ಸಂಖ್ಯೆ ಹೆಚ್ಚಾಗ್ಬೋದು. ಇದು ಕೂಡ ಒಂದು ಪರಿವರ್ತನದ ಭಾಗವಾಗಿದೆ, ಅಂಗವಾಗಿ ಅಂತ ಹೇಳುತ್ತಾ, ಇವತ್ತೇನು ಮದುವೆ ಮಾಡ್ಕೊಂಡಾರೆ ವೈಯಕ್ತಿಕವಾಗಿ ಅವ್ರಿಗೆ ನಾವು ಕೂಡ 50,000 ರೂಪಾಯಿಯನ್ನು ನಾನು ಕೂಡ ಕೊಡ್ತಾ ಇದ್ದೀನಿ. 50,000 ರೂಪಾಯಿಯನ್ನು ಕುಮಾರಸ್ವಾಮಿ ಅವರು ಆದಷ್ಟು ಬೇಗ ಬೆಳಗಾವಿ ಅಧಿವೇಶನದಲ್ಲಿ ಘೋಷಣೆ ಮಾಡ್ತಾರಂತ ನಾನು ಕೂಡ ಭರವಸೆನ ಹೊಂದಿದ್ದೇನೆ. ಇದರಿಂದ ಇನ್ನೂ ಭಯಮುಕ್ತ ಸಮಾಜ ಕಟ್ಟಲಿಕ್ಕೆ ಭಾಳಷ್ಟು ಅನುಕೂಲ ಆಗ್ತೈತೆ ಅನ್ನೋ ಮಾತನ್ನು ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಆಶೆಗಳನ್ನು ಹೊತ್ತು ತಾವು ಬಂದಿದ್ರೆ ಖಂಡಿತವಾಗಿ ಇನ್ನೂ ಇದನ್ನು ಕೇವಲ ಬೆಳಗಾವಿಗೆ ಸೀಮಿತಗೊಳಿಸದೆ ಹಳ್ಳಿಯಲ್ಲಿ ಕೂಡ ಇಷ್ಟು ಗಟ್ಟಿಯಾಗಿ ಮಾನವ ಬಂಧುತ್ವ ವೇದಿಕೆಯನ್ನು ಕಟ್ಟೋಣ. ಅಲ್ಲಿ ನೀವು 10 ಜನಕ್ಕೆ ಕೊಡಿ ಟ್ರೈನಿಂಗು, 20 ಜನಕ್ಕೆ ಕೊಡಿ, 30 ಜನಕ್ಕೆ ಕೊಡಿ, ಅವ್ರನ್ನ ಬದಲಾವಣೆ ಮಾಡುವಂಥ ಪ್ರಯತ್ನವನ್ನು ನೀವು ಖಂಡಿತವಾಗಿ ಮಾಡಬೇಕನ್ನೋ ಮಾತನ್ನು ಮತ್ತೊಮ್ಮೆ ಹೇಳುತ್ತಾ, ಮತ್ತೆ ಪ್ರತಿ ವರ್ಷದಂತೆ ವಾಸ್ತವ್ಯವನ್ನು ಮಾಡ್ತೀವಿ ಇಲ್ಲಿ ಇದೇ ಜಾಗದಲ್ಲಿ. ಖಂಡಿತವಾಗಿ ಇದು ಎಲ್ಲಿವರೆಗೆ ಇರ್ತೈತೆ ಅಲ್ಲಿವರೆಗೆ ನಾವು ಇಲ್ಲಿ ನಿರಂತರವಾಗಿ ಕಾರ್ಯಕ್ರಮ ಮಾಡ್ತೀವಿ, ವಾಸ್ತವ್ಯ ಕೂಡ ಮಾಡ್ತೀವಿ ಅಂತ ಮತ್ತೊಮ್ಮೆ
ತಮಗೆ ಹೇಳ್ತಾ ಮತ್ತೊಮ್ಮೆ ತಮಗೆ ಈ ಕಾರ್ಯಕ್ರಮದಲ್ಲಿ ತಾವೇನು ಭಾಗವಹಿಸಿದರೆ ಮಾನವ ಬಂಧುತ್ವ ವೇದಿಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣದಂದು ತಾವು ಬಂದದ್ದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ಈ ಕಾರ್ಯಕ್ರಮ ನಿರಂತರವಾಗಿ ಪ್ರತಿ ವರ್ಷ ಡಿಸೆಂಬರ್ ಖಂಡಿತವಾಗಿ ನಡ್ತಾನೆ ಇರ್ತದೆ. ಹೆಚ್ಚು ಸಂಖ್ಯೆಯಲ್ಲಿ ತಾವು ಭಾಗವಹಿಸಬೇಕು, ಹೆಚ್ಚು ವಿಚಾರಗಳನ್ನ ತಾವು ತಿಳ್ಕೊಂಡು ಇದನ್ನು ಎಲ್ಲರಿಗೂ ಮುಟ್ಟಿಸುವಂಥ ಕೆಲಸ ತಾವು ಖಂಡಿತವಾಗಿ ಮಾಡ್ತೀರಿ ಅನ್ನೋ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್.